ಕೋಗಿಲು ಲೇಔಟ್ನ ಅತಿಕ್ರಮಣ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 4 ವಿರುದ್ಧ ಎಫ್ಐಆರ್ ಆಗಿದೆ. ಹಾಗೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಜಯ್ ಹಾಗೆ ವಸೀಮುಲ್ಲಾನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಈ ಪ್ರಕರಣದಲ್ಲಿ ವಿಜಯ್ A1, ವಾಸಿಮುಲ್ಲಾ ಬೇಗ್ A2, ಮುನಿ ಆಂಜಿನಪ್ಪ A3, ರಾಬಿನ್ A4 ಅಂತ ಉಲ್ಲೇಖಿಸಿದ್ದಾರೆ ಯಲಹಂಕ ಪೊಲೀಸರು. ಇನ್ನು ಜಾಗ ಒತ್ತುವರಿ ಆಗಿದ್ದ ಹೇಗೆ, ಒತ್ತುವರಿ ಮಾಡೋದಕ್ಕೆ ಬಿಟ್ಟಿದ್ಯಾರು? ಇದು ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಈ ಬಗ್ಗೆ ಯಾರು ಒತ್ತುವರಿ ಮಾಡಿದ್ರು, ಹೇಗೆ ಒತ್ತುವರಿ ಮಾಡಿದ್ರು, ಯಾವ ಸಂದರ್ಭ ಆಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನಾಗಿತ್ತು? 2023ರಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿತ್ತು. 14 ಎಕರೆ 36 ಗುಂಟೆ ಜಮೀನಿನಲ್ಲಿ ಘಟಕ ನಿರ್ಮಾಣಕ್ಕೆ ಪ್ಲಾನ್ ಕೂಡ ಮಾಡಲಾಗಿತ್ತು. ಘಟಕ ನಿರ್ಮಾಣಕ್ಕೂ ಮೊದಲೇ 4 ಎಕರೆ ಪ್ರದೇಶವನ್ನ ಒತ್ತುವರಿ ಮಾಡಲಾಗಿದೆ. ಹಣ ಪಡೆದು ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಕೂಡ ನೀಡಿದ್ದು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಮುಖಂಡ ವಸೀಮುಲ್ಲಾ, ವಿಜಯ್, ರಾಬಿನ್ ಮತ್ತೆ ಮುನಿ ಆಂಜಿನಪ್ಪ ಅಂತ ಇವ್ರುಗಳು ಹಣ ಪಡ್ಕೊಂಡಿರ್ತಾರೆ. ಕಾನೂನು ಬಾಹಿರವಾಗಿ ಮನೆ ಕಟ್ಟುವುದಕ್ಕೆ ಜಾಗ ನೀಡಿರೋದು ಪತ್ತೆಯಾಗಿದೆ. ಹೀಗಾಗಿ ಸದ್ಯ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ರಲ್ಲ, ನಾವು 2 ಲಕ್ಷ ಕೊಟ್ಟಿದ್ವಿ, ಲಕ್ಷಾಂತರ ರೂಪಾಯಿ ನಮ್ಮಿಂದ ತಗೊಂಡಿದ್ದಾರೆ ಈ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಅಂತ. ಯಾರೋ ಕೊಟ್ಟಿದ್ದಾರೆ? ಇವ್ರುಗಳಿಗೆ. ಕಾನೂನು ಬಾಹಿರವಾಗಿ ಮನೆ ಕಟ್ಟುವುದಕ್ಕೆ ಜಾಗ ನೀಡಿರೋದು ಈ 4 ಜನ: ವಸೀಮುಲ್ಲಾ, ವಿಜಯ್, ರಾಬಿನ್ ಹಾಗೆ ಮುನಿ ಆಂಜಿನಪ್ಪ. ಇದರಲ್ಲಿ ಇಬ್ರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ.